ಭೂ ಕಬಳಿಕೆ ವಿಚಾರದಲ್ಲಿ ನನ್ನ ವಿರುದ್ಧ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಎಂಬುವವರು ನನ್ನ ವಿರುದ್ಧ ಮಾಡಿರುವ ಆರೋಪ ಸುಳ್ಳು ಎಂದು ಸಾಮಾಜಿಕ ಕಾರ್ಯಕರ್ತ ಅಂಬಾಜಿರಾವ್ ಮೈದಾರಕರ್ ಸ್ಪಷ್ಟನೆ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತಾಪಿಸಿದ ಘಟನೆಯು 1 ವರ್ಷದ ಹಿಂದಿನ ವಿಷಯವಾಗಿರುತ್ತದೆ. ಕಳೆದ ಡಿಸೆಂಬರ್ 31ರಂದು ರಾಯಚೂರು ನಗರ ಪತ್ರಿಕಾ ಭವನದಲ್ಲಿ ಭೀಮ್ ಆರ್ಮಿಯ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಎನ್ನುವವರು ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದು ಸುಳ್ಳು ಹಾಗೂ ಸತ್ಯಕ್ಕೆ ದೂರವಾಗಿರುತ್ತದೆ. ರಾಯಚೂರು ನಗರದ ಯರಮರಸ್ ವ್ಯಾಪ್ತಿಯಲ್ಲಿ ಬರುವ 101/1 ಸರ್ವೆ ನಂಬರ್ನ 5 ಎಕರೆ ಈ ಜಮೀನು ಪ್ರವೀಣ್ ಕುಮಾರಿಗಾಗಲಿ ಅವರ ಕುಟುಂಬದವರಿಗಾಗಲಿ ಸಂಬಂಧ ಇರುವುದಿಲ್ಲ ಎಂದರು. ಇನ್ನೊಬ್ಬರಿಗೆ ಸೇರಿದ ಭೂಮಿಯನ್ನು ನಕಲಿ ದಾಖಲೆಗಳು ಸೃಷ್ಟಿಸಿ ಮಾರಾಟ ಮಾಡುತ್ತಿರುವ ಅಕ್ಷಯ್ ಕುಮಾರ್ ಭಂಡಾರಿ ಅಲಿಯಾಸ್ ಪ್ರಮೋದ್ ಭಂಡಾರಿ ತಂದೆ ಮಲ್ಲಿಕಾರ್ಜುನ್ ಭಂಡಾರಿ, ಎಂಡಿ ಜಾವಿದ್ ತಂದೆ ಎಂಡಿ ಶಹಾ, ಎಹಸನ್ ಅಹಮದ್ ಹಸೀನ್ ಇನ್ನಿತರರ ವಿರುದ್ಧ ಹಲವಾರು ಬಾರಿ ನಾನು ಇದೇ ಪತ್ರಿಕೆ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ರಾಯಚೂರು ನಗರದಲ್ಲಿ ವಾಸಿಸುತ್ತಿರುವ ಜನರಿಗೆ ತಮ್ಮ ಆಸ್ತಿಗಳನ್ನು ಪರಿಶೀಲಿಸಿಕೊಳ್ಳಲು ಮತ್ತು ಸಾರ್ವಜನಿಕರ ಆಸ್ತಿಯನ್ನು ವಂಚನೆಯಿಂದ ತಪ್ಪಿಸುವುದಕ್ಕಾಗಿ ಬೀದಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮುಖಾಂತರ ಹೋರಾಟ ಮಾಡಿದ್ದು ತಮ್ಮೆಲ್ಲರಿಗೆ ತಿಳಿದಿದ್ದ ವಿಷಯ. ಭೂವಂಚಕರು ನನಗೆ ಹಣದ ಆಮಿಷ ಒಡ್ಡಲು ಮುಂದಾಗಿದ್ದರು. ಆದರೆ ನಾನು ಇಷ್ಟು ವರ್ಷ ಹೋರಾಟದ ಮುಖಾಂತರ ಮಾಡಿದ ಹೆಸರನ್ನು ಹಾಳು ಮಾಡಿಕೊಳ್ಳಲು ಇಷ್ಟವಿಲ್ಲದ ಕಾರಣ ನಾನು ಹಣದ ಆಮಿಷಕ್ಕೆ ಒಳಗಾಗಿಲ್ಲ. ವಂಚನೆ ಮಾಡುತ್ತಿರುವವರ ವಿರುದ್ಧ ನಾನು ಹೋರಾಟ ಮಾಡುವುದನ್ನು ನೋಡಿ ನಗರದ ಸಾಕಷ್ಟು ಸಾರ್ವಜನಿಕರು ಫೋನ್ ಮುಖಾಂತರ ಸಂಪರ್ಕ ಮಾಡಿ ನನಗೆ ಧನ್ಯವಾದಗಳು ಸಲ್ಲಿಸಿದ್ದರು ಮತ್ತು ಮುಂದೆಯೂ ಸಾರ್ವಜನಿಕರ ಒಳ್ಳೆಯ ಉದ್ದೇಶಕ್ಕಾಗಿ ನೀವು ಇದೇ ರೀತಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಎಂದು ಹೇಳಿದರು. ಭೂವಂಚಕರ ಹಣದ ಆಮಿಷವನ್ನು ತಿರಸ್ಕರಿಸಿದ ಕಾರಣ ಮತ್ತು ನನ್ನ ಹೆಸರನ್ನು ಸಮಾಜದಲ್ಲಿ ಹಾಳು ಮಾಡುವುದಕ್ಕೋಸ್ಕರ ನನ್ನ ಮತ್ತು ನನ್ನ ಹೆಂಡತಿಯ ಆಧಾರ್ ಕಾರ್ಡ್ ಮತ್ತು ವಂಶಾವಳಿ ಮತ್ತು ಮರಣ ಪ್ರಮಾಣ ಪತ್ರ ದುರ್ಬಳಕೆ ಮಾಡಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ನನಗೆ ರಾಯಚೂರು ಆಯುಕ್ತರ ಕಚೇರಿಯಿಂದ ನೋಟಿಸ್ ಬಂದ ಮೇಲೆ ನಾನು ಆಯುಕ್ತರ ಕಚೇರಿಯಲ್ಲಿ ಸ್ವತಃ ಲಿಖಿತ ರೂಪದಲ್ಲಿ ಪತ್ರವನ್ನು ಬರೆದು ಮೋಸ ಹೋದವರ ಹೆಸರಿನ ಮೇಲೆಯೇ ಅವರ ಆಸ್ತಿಯನ್ನು ಮಾಡಬೇಕು ಎಂದು ಬರೆದು ಕೊಟ್ಟಿರುತ್ತೇನೆ ಮತ್ತು ನನ್ನ ಹೆಸರನ್ನು ದುರ್ಬಳಕೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ದೂರು ಕೂಡ ಸಲ್ಲಿಸಿರುತ್ತೇನೆ ಎಂದು ಹೇಳಿದರು. ಕಬಳಿಸಿ ಮಾರಾಟ ಮಾಡುವುದರ ವಿರುದ್ಧ ಹೋರಾಟ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಹಾಗೂ ಅದೇ ಟೈಮಲ್ಲಿ ಆ ಒಂದು ಗ್ಯಾಂಗ್ ಏನಿದೆ, ನಕಲಿ ದಾಖಲೆ ಸೃಷ್ಟಿಸುವ ಗ್ಯಾಂಗ್, ಅಕ್ಷಯ್ ಕುಮಾರ್ ಭಂಡಾರಿ, ಮಲ್ಲಿಕಾರ್ಜುನ್ ಭಂಡಾರಿ ಮತ್ತು ಎಂಡಿ ಶಾ ಮಗ ಎಂಡಿ ಜಾವಿದ್ ಮತ್ತು ಎಹಸಾನ್ ಅಹಮದ್ ಹಸೀನ್ ಅವರು ಮತ್ತು ಇನ್ನಿತರರು ಕೆಲವೊಬ್ಬರಿಗೆ ಜೈಲಿಗೆ ಹೋಗಿದ್ದಾರೆ. ಇನ್ನೂ ಕೆಲವೊಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸಾಕಷ್ಟು ಎಫ್ಐಆರ್ಗಳನ್ನು ಆಗಿದೆ. ಸೊ ನಾನು ಇದರಲ್ಲಿ ಸಾರ್ವಜನಿಕ ಆಸ್ತಿ ವಂಚನೆ ತಪ್ಪಿಸಿದ್ದಕ್ಕಾಗಿ ಬೀದಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮುಖಾಂತರ ಹೋರಾಟ ಮಾಡಿದ್ದು ನಮ್ಮೆಲ್ಲರಿಗೂ ತಿಳಿದ ವಿಷಯ. ಇವು ಮೇಲೆ ನಾನು ಹೇಳಿದವರು ಹೆಸರುಗಳು ಏನಾವಲ್ಲ ಭೂವಂಚಕರು, ಇವರು ಎಷ್ಟೋ ಸಲ ಸರ್ ಕೇಸ್ ಆದಾಗಿಲ್ಲ ನನಗೆ ನನ್ನ ಹೆಸರು ಬಿದ್ದರು. ಅದು ಭಾಳಷ್ಟು ಮಂದಿ ಮುಂದೆ ಬಂದರು, ಅಮೌಂಟ್ ಕೊಡೋಕ್ಕೂ ಬಂದರು, ಕಾಂಪ್ರಮೈಸ್ ಆಗೋಕ್ಕೂ ಬಂದರು. ಅವ್ರು ಯಾರ್ಯಾರು ಆಸ್ತಿ ಇದ್ದಾರೆ ಅವ್ರನ್ನ ಕಾಂಪ್ರಮೈಸ್ ಮಾಡಿಸಿ ಅವ್ರ ಆಸ್ತಿ ಅವ್ರಿಗೆ ಹೆಸರು ಮಾಡ್ತೀವಿ ನಾವು, ಎಫ್ಐಆರ್ ಆಗಲಾರ್ದಂಗೆ ಎಂಕ್ವೈರಿ ಆಗಲಾರ್ದಂಗೆ ಅಷ್ಟು ಹೇಳಿದ್ರು. ಮತ್ತು ಇನ್ನು ಬೇರೆ ರೀತಿಯನ್ನು ಕೂಡ ವಾರ್ನಿಂಗ್ಗಳು ಕೊಟ್ಟರು. ಅದು ನಾನು ಯಾವಾಗ ಬಗ್ಗಿಲ್ಲ ಅವರಿಗೆ. ಸೊ ನಂತರ ಇವರು ಏನು ಮಾಡಿದರು, ಈ ರೀತಿ ಚಾಲು ಮಾಡಿದ್ರು ನನಗೆ. ಇನ್ನೊಂದು ಏನಂದ್ರೆ ಸರ್, ಈ ರೀತಿ ನಕಲಿ ಇವು ಆಸ್ತಿಗಳು ಇವು MRC ಹೇಳಿದ್ರಲ್ಲ ಸರ್, ಅದ್ರ ಬಗ್ಗೆ ಪ್ರಸ್ತಾಪ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೇನಂದ್ರೆ ಸರ್, ನಾನು ಮಾಡಿ ಹೋರಾಟಗಳಿಗೆ ಅವಾಗ ಎಷ್ಟೋ ಮಂದಿ ಹೆಚ್ಚು ಸಾರ್ವಜನಿಕರಿಗೆ ಫೋನ್ ಮಾಡಿ ನನಗೆ ಧನ್ಯವಾದಗಳು ಕೂಡ ಹೇಳಿದ್ದಾರೆ. ಮತ್ತು ಇನ್ನೂ ಮಾಡಪ್ಪ, ಇನ್ನೂ ಒಳ್ಳೆಯದು ಮಾಡ್ತಾ ಇದ್ದೀನಿ, ಜನಗಳಿಗೆ ಮಾಡಂತಲೂ ಹೇಳಿದ್ರು. ಸೊ ಯಾವಾಗ ನನಗೆ ನೋಟಿಸ್ ಬಂತು MRS ಲ್ಯಾಂಡ್ದು, ಅವಾಗ ನನ್ನ ಗಮನಕ್ಕೆ ಬಂದಿದೆ ಸರ್. ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ, ಆ ಆಧಾರ್ ಕಾರ್ಡು ಅದು ಅಟ್ಯಾಚ್ ಆಗಿದ್ದು ಆಧಾರ್ ಕಾರ್ಡ್ ಚೆಕ್ ಮಾಡಿ ಅದು ನನ್ನಲ್ಲ, ಅದು ನನ್ನ ಮಿಸ್ಸಸ್ಸಿನ ಆಧಾರ್ ಕಾರ್ಡು ನನ್ನಲ್ಲ, ಆ ವಂಶಾವಳಿ ಒರಿಜಿನಲ್ಲೂ ಅಲ್ಲ. ಇನ್ನೊಂದು ಪ್ರಮಾಣ ಪತ್ರ ಏನಿದೆ ಅದು ಡೆತ್ ಸರ್ಟಿಫಿಕೇಟ್ ಅದೂ ಒರಿಜಿನಲ್ ಅಲ್ಲ, ಅದು ಮನೆಯಲ್ಲಿ ಇವರೇ ಮಾಡ್ಕೊಂಡಿದ್ರು. ಈಗೆಷ್ಟು ಎಫ್ಐಆರ್ಗಳು ಆಗಿದೆ ಅವ್ರ ಮೇಲೆ, ಅವರೇ ಕ್ರಿಯೇಟ್ ಮಾಡಿಕೊಂಡು ಹೆಸರಿಗೆ ಕಳಂಕ ತರಬೇಕನ್ನೋ ಉದ್ದೇಶದಿಂದಾನೇ ಈ ರೀತಿ ಮಾಡಿದ್ರು. ಯಾವಾಗ ನನಗೆ ನೋಟಿಸ್ ಬಂತು, ನಾನು ಖುದ್ದೋಗಿ ನಾನೇ ಲಿಖಿತ ರೂಪದಲ್ಲಿ ಕೊಟ್ಟು, ಸರ್ ಇದು ನನ್ನ ಆಸ್ತಿ ಎಲ್ಲ ಇವರು ಯಾರು ನನ್ನ ವರ್ಗಾವಣೆ ಮಾಡಿದಾರೋ ಗೊತ್ತಿಲ್ಲ, ಇನ್ನೊಂದನ್ನು ಮಾಡ್ತಾ ಇದ್ದಾರೆ, ಅದನ್ನು ಸ್ಟಾಪ್ ಮಾಡಿಸಿದ್ದೀನಿ ನಾನು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಬಂದಿದೆ. ಅದು ಎಂಕ್ವೈರಿನೂ ನಡೀತಾ ಇದೆ ಸರ್, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಎಫ್ಐಆರ್ ಮಾಡಿರಲಿಲ್ಲ ಸರ್, ಎಫ್ಐಆರ್ ಮಾಡಿರಲಿಲ್ಲ, ಫೋರ್ಜರ್ ಆಗಿದೆ ನಿಮ್ಮ ನಿಮ್ಮ ಮೇಲೆ ಫೋರ್ಜರ್ ಹಾಕತ್ತಂತ ಎಫ್ಐಆರ್ ಏನು ಮಾಡಿರಲಿಲ್ಲ. ಎಫ್ಐಆರ್ ಕಂಪ್ಲೇಂಟ್ ಕೊಟ್ಟಿದೆ ಸರ್, ಪೊಲೀಸ್ ಸ್ಟೇಷನ್ ಕೊಟ್ಟು ದೂರು ಕೊಟ್ಟರೆ ಪೊಲೀಸ್ ಸ್ಟೇಷನ್ಗೆ ಏನು ಕೊಟ್ಟಿಲ್ಲ ಸರ್, ಅದೇ ಕೊಡಬೇಕಾಗಿತ್ತು. ನಾನೇನು ಮಾಡಿದೆ ಸರ್, ಅಲ್ಲಿ ಇವ್ರಿಗೆ ಕೊಟ್ಟೆ ನಾನು
ಯಾರಿರ್ತದೆ ಅವರೆಲ್ಲರಿಗೂ ಒಂದು ದೂರು ಕೊಟ್ಟು ಬಂದೆ. ಈಗ ಅವಾಗ ಏನಾಗುತ್ತೆ ಇನ್ನೊಂದೇನಂದ್ರೆ ಸರ್, ಇದು ಆರ್ಥಿಕ ಘಟನೆ 1 ವರ್ಷ ಸರಿ, 1 ವರ್ಷ ಹಳೆದಿತ್ತು. ಇದೇ 30ನೇ ತಾರೀಕಿಗೆ ಇದೇ ಪತ್ರಿಕಾ ಭವನದಲ್ಲಿ ಭೀಮಾರ್ಮಿಯವರು ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಅವರು ನನ್ನ ವಿರುದ್ಧ ಆರೋಪ ಮಾಡಿದ್ರು. ಅದು ಪಕ್ಕ ಸುಳ್ಳು ಸರ್. ಅದೇ ಇವತ್ತು ಎಲ್ಲಿದೆ ಎಲ್ಲಿದೆ ಸರ್ ತೋರಿಸಿ. ಮೂರನೇ ಉಚ್ಚಾರಣೆ ನೀವು ದಾಖಲಾತಿ ಮಾಡಿ ಕೊಡಿ ಬರ್ಕೊಟ್ಟು ಅದೆಲ್ಲ ಬರ್ಕೊಟ್ಟಿದ್ದಲ್ಲ ಮತ್ತೆ ಮಾಡಿ ನೀವು ಅದೇ ಹೇಳ್ತದ ಸರ್. ಫಸ್ಟ್ ಎರಮರ್ಸಿ ಲ್ಯಾಂಡ್ ಆಯ್ತಲ್ಲ ಸರ್, ಅದಾದ್ಮೇಲೆ ಗವರ್ಮೆಂಟ್ ಕೊಟ್ಟು ಬಂದ ಮೇಲೆ ನಾನು ಎಂಕ್ವೈರಿ ಮಾಡಿದ್ದೆ. ಸ್ವಾಧೀನದಾಗ ಯಾರದ ಈಗ ಜಮೀನ್ ಯಾವುದು ಎರಮರ್ಸಿ ಜಮೀನು? ಎರಮರ್ಸಿ ಜಮೀನಲ್ಲಿ ಯಾರು ಮೇನ್ ಓನರ್ಸ್ ಇದ್ದಾರೆ ಅವರು ಯಾರು ತಿಕ್ತಾರ ಆ ದಾಖಲೆಗಳ ಸೃಷ್ಟಿ ಮಾಡ್ತಿದ್ರು. ನೀವೇ ಹೋಗಿ ಜಾಗ ಮಾಡಿ ಕೊಟ್ಟದಾರ ವಿರುದ್ಧ ಇದು ಮಾಡಕ್ಕಿದ್ದು ಆರೋಪ. ಇದಕ್ಕೆ ಮುಂಚೆ ಒಂದು ಮಾಡಿದ್ರಿ, ಅದು ಕಂಪ್ಲೀಟ್ ಆದ್ಮೇಲೆ ನೀವು ವಾಪಸ್ ತಗೊಂಡ್ರಿ. ಈಗ ಮತ್ತೆ ಚಂದ್ರಬಾಯಿ ಗೋಳಿ ಸಮಾಜದಿಂದ 20 ಗುಂಟೆ ಮತ್ತೆ ಮಾಡಿದ್ದೀನಿ. ಅದೇ ಹೇಳಕ್ ಬರ್ತಾ ಇದ್ದೆ ಸರ್. ನಾನು ಎರಮರಸಿಂದು ಲ್ಯಾಂಡ್ ಏನು ಯಾವಾಗ ಮಾಡಿದೆ ನಾನು 1 ವರ್ಷ ಮುಂಚೆ ನನಗೆ ಗೊತ್ತಾಯ್ತು, ನೋಟಿಸ್ ಬಂತು. ನಾನು ಹೋಗಿ ಕೊಟ್ಟ ಮೇಲೆ ಲಿಖಿತ ರೂಪದಲ್ಲಿ ಅವರು ಆಟೋಮೆಟಿಕ್ ಆಗಿ ಯಾರು ಬರೆದೇ ಕೊಟ್ಟಿದ್ದೀನಿ, ಯಾರು ಇದೆಯೋ ಹುಡುಕಿ ಅವ್ರಿಗೆ ಕೊಟ್ಟುಬಿಡಿ ನೀವು ವಾಪಸ್ಸು ಅಂತೇಳಿ. ಅದು ಅವಾಗೆ ಆಗಿದೆ ಸರ್. ಆಗಿ ಕೂಡ 8 ರಿಂದ 10 ತಿಂಗಳ ಮೇಲೆ ಹಾಕಿ ಯಾರು ಒರಿಜಿನಲ್ ಓನರ್ ಇದ್ದಾರೆ ಅವ್ರ ಪುಸ್ತಕ ಟ್ರಾನ್ಸ್ಫರ್ ಆಗಿದೆ. ಇವತ್ತು ಪ್ರೆಸೆಂಟ್ ಮಾಡಿ ಅವ್ರದೇ ಇದೆ, ನಂದಿಲ್ಲ. ಎರಡನೇದು ಇದು ಸಹ ನಾವು ಕೇಳ್ದಂಗೆ ಸರ್, ಅವಾಗೆ ನಾನು ಹೋಗಿ AC ಆಫೀಸಿಗೆ DC ಆಫೀಸ್ ಎಲ್ಲರ ಕಡೆ ಎನ್ಕ್ವೈರಿ ಮಾಡಿದಾಗ ತಹಸೀಲ್ ಆಫೀಸಲ್ಲಿ ಇದು ಸಿಗ್ತಿದೆ. ಈ ಗೌಡ ಸಮಾಜ ವಂಶವಾಡಿ ಒರಿಜಿನಲ್ ಅಲ್ಲ ಕೇಳಿದೆ ನಾನು. ಅದನ್ನು ಆ ವಂಶವಾಡಿ ಆನ್ಲೈನಲ್ಲಿ ತಗೊಂಡಿದ್ದು ಅಲ್ಲ, ಅದು ಇದು ಸರ್. ಈಗ ನೋಡಿ ನೋಡ್ರಿ, ವಂಶವಾಡಿ ಉಳಿದಾಗ ವಂಶವಾಡಿ ಸುಳ್ಳು. ನಿಮ್ಮ ಆಧಾರ್ ಕಾರ್ಡ್ ಸುಳ್ಳು ಮಾಡಿದ್ರಿ ಕಾಯ್ದೆ ಯಾವ್ದು ಸರ್? ಅದು ಆಧಾರ್ ಕಾರ್ಡ್ ನಮ್ಮಲ್ಲ ಸರ್. ಅದು ಚಂದ್ರಬಾಯಿ ಗೋಳಿದು ಅಸಲ್ ಅದು ಬಂದ್ಬಿಟ್ಟು ನಿಮ್ಗೆ ಸಹಿ ಆಗ ನಿಮ್ಮ ಅರ್ಜಿ ಕೊಟ್ಟಿದ್ದೀರಿ ಸರ್. ಅರ್ಜಿ ಕೊಟ್ಟಿದ್ದಾರಲ್ಲ, ಇದು ಕೇಳಿ. ಮೊನ್ನೆ ಒಂದು SP ಆಫೀಸಿಂದ ಫೋನ್ ಬಂತು ನನಗೆ, IG-ಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಿಮ್ಮ ಹೆಸರಿಂದ ಅಂತ ಹೇಳಿ. ಯಾರ್ಯಾರ ಮೇಲೆ? ರಾಯಚೂರು ಆಫೀಸರ್ಸ್ ಮೇಲೆ, ಪೊಲೀಸ್ ಆಫೀಸರ್ಸ್ ಮೇಲೆ ಮತ್ತು ವೆಸ್ಟ್ ಪೊಲ್ಯೂಷನ್ PSI ಮೇಲೆ ಆರೋಪ ಮಾಡಿ ನನ್ನ ಕಂಪ್ಲೇಂಟ್ ಅಂತ ಹೇಳಿ ನನ್ನ ಸಿಗ್ನೇಚರ್ ಮಾಡಿ ಕಳಿಸಿದ್ರು. ನನಗೆ SP ಆಫೀಸಿಂದ ಫೋನ್ ಬಂದ ಮೇಲೆ ನಾನು ಮಸೂದ್ ಅವರು ಮತ್ತು ನಮ್ಮ ದೋಸ್ತರೆಲ್ಲರೂ ಹೋಗಿ ನೋಡಿದ ಮೇಲೆ ಸೈನ್ ಇದು ನನ್ನಲ್ಲ ಸರ್, ನಾನು ಕಂಪ್ಲೇಂಟ್ ಕೊಟ್ಟೇ ಇಲ್ಲ. ಇನ್ನೊಂದು ಅಂದರೆ ನಾನು ಏನಾದಿದ್ರೆ ಡೈರೆಕ್ಟ್ ಬಂದು ಹೇಳ್ತೀನಿ ನಿಮಗೆ, ನಾನೇ IG-ಅವರಿಗೆ ಕಂಪ್ಲೇಂಟ್ ಬರಲಿ ಅನ್ನೋ ಮಾತು ಹೇಳಿ ಮುಚ್ಚಳಿಕೆ ಬರೆದು ಬಿಟ್ಟು ಬಂದಿದ್ದೀನಿ ಸರ್. ಸೊ ಈ ಥರ ನನ್ನ ಮೇಲೆ ಭಾಳಷ್ಟು ನಡೀತಾ ಇದೆ. ಯಾಕಂದರೆ ಒಂದೇ ಅವರಿಗೆ ದ್ವೇಷ ಹೆಂಗಾಗಿದೆ ಅಂದರೆ, ಹೌದು ಅವ್ರ ಮೇಲೆ ಈಗ ಮಾಡಿ ಜೈಲಿಗೆ ಹಾಕಿದ ಮೇಲೆ ಶಿಫ್ಟ್ ಇದ್ದೇ ಇರ್ತದೆ ಅಲೆಗಂದಲ್ಲಿ, ಅವರು ಈ ರೀತಿ ಮಾಡ್ತಿದ್ದಾರೆ. ಈಗ ಇದ್ರ ಮುಖಾಂತರ ಅವರು ಡೈರೆಕ್ಟ್ ಈಗ ಬಂದರೆ ಅವರೇ ಮಾಡಿದ್ದು ಹೊರಗೆ ಬರ್ತದೆ ಅನ್ನೋದು. ಈಗೇನು ಪ್ರವೀಣ್ ಅವ್ರ ಕಡೆಯಿಂದ ಮಾಡಿಸ್ತಿದಾರಲ್ಲ, ಇವರಿಗೆ ಆಸ್ತಿಗೆ ಸಂಬಂಧನೇ ಇಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ಅವರಿಗೆ ಈ ಆಸ್ತಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸರ್ಕಾರಿ ಭೂಮಿ ಕಡೆ ಹೋರಾಟ ಮಾಡಬಹುದು, ಪಟ್ಟ ಭೂಮಿಗೆ ಹೋರಾಟ ಮಾಡಕ್ಕಿಲ್ಲ ಸರ್. ನೀವು ಮಾಡಿರಿ ಯಾಕೆ ಹೇಳಕತ್ತೀನಿ ನೋಡಿ, ನಾನು ಯಾವಾಗ ಇನ್ನೂ ನನ್ನ ಹತ್ರ ಇಷ್ಟು ಒಂದು 18-19 ಡಾಕ್ಯುಮೆಂಟ್ಗಳು ಮಾಡಿದ್ದೈತೆ ನನ್ನ ಹತ್ರ ಇದೆ. ಅದು ನಿಮ್ಗೆ ಕೊಡ್ತೀನಿ. ಅಲ್ಲಿ ನಾನು ಯಾವಾಗ FIR ಮಾಡಕ್ಕೆ ಹೋಗಿದ್ದೆ, ಅವಾಗ ಏನಂದ್ರು, ಈ ಒರಿಜಿನಲ್ ಓನರ್ಸ್ ಯಾರ್ಯಾರಿದ್ದಾರಪ್ಪ ಅಂತ ಕೇಳಿ, ಇಷ್ಟೇ ಮಂದಿ ತೊಗೊಂಡು 3% ಬಂದು ಕೊಟ್ಟರೆ ಇನ್ನೊಂದು ಆಸ್ತಿ ಪುಸ್ತಕ ತೊಗೊಳಂಗಿಲ್ಲ ಅಂತ. ಒರಿಜಿನಲ್ ಓನರ್ ಬಂದರೆ ಕೊಡು, ನಿಂದ ಆಸ್ತಿ ಇತ್ತು ನೀನುವ, ನಂದು ಆಸ್ತಿ ಇದ್ರೆ ಡಾಕ್ಯುಮೆಂಟ್ಸ್ ಹೆಂಗೆ ಸಿಕ್ಕು ಅವರಿಗೆಲ್ಲ? ಯಾರಿಗೆ? ಇವರಿಗೆ ಸಂಘಟನೆಯವರಿಗೆ ಸರ್ ಇವರೇ ಕೊಟ್ಟರು. ಇನ್ನಾರು ಕೊಡ್ತಾರೆ? ಯಾರು? ಇವರೇ ಎಲ್ಲ ಕರೆದು ಕುಡಿದು ಮಾತಾಡಿದ್ದು ಇವರೇ. ಅಶೋಕ್ ಕುಮಾರ್ ಭಂಡಾರಿ, ತಂದೆ ಮಲ್ಲಿಕಾರ್ಜುನ ಆಗಲ್ಲ, MD ಜಾವೇದ್, MD ಶಾಮರ್ತಿ ಇವರೆಲ್ಲ ಇವರೇ. ಇನ್ನು ಯಾರು ಕೊಡ್ತಾರೆ? ಆಲ್ರೆಡಿ ನನಗೆ ವಾಣಿ ಬಂದಿತ್ತು ಸರ್. ಇದ್ರ ಬಗ್ಗೆ ರೊಕ್ಕ ತಗೊಂಡು ಸುಮ್ಮನೆ ಆಗು, ಎಲ್ಲರಿಗೂ ಕರಿ. ಅವ್ರು ನೋಡ್ಕೊಂಡವರಿಗೆ ಮತ್ತು ಇನ್ನೊಬ್ರು ಎಲ್ಲರೂ ಇದ್ದಾರೆ, ಒಂದು 5-6 ಮಂದಿ ಇದ್ದಾರೆ. ಅವ್ರಿಗೆ ಕರೆದು ಕಾಂಪ್ರಮೈಸ್ ಮಾಡಿಸು, ನಾವು ಅವ್ರ ಆಸ್ತಿ ಅವ್ರಿಗೆ ಕೊಡ್ತೀವಿ, ಈ FIR ವಾಪಸ್ ತಗೊಂತ ಹೇಳೋದು. ಅದೇ ಮಾಡಿಸಿದ್ರೆ ಮತ್ತೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಟ್ಟೋಗ್ಬಿಡ್ತೀವಿ ನಾವು. ಯಾವ 1 ರೂಪಾಯಿ ಬೇಡಪ್ಪ, ನಿಮ್ಮ ಪಾಪದಿಂದ ದುಡಿದು ಬೇಡ ಅಂತ ಹೇಳಿದ ಮೇಲೆ ಲಾಸ್ಟಿಗೆ ವಾರ್ನಿಂಗ್ ಕೊಟ್ಟೆ ಹೋಗಿದ್ರು. ಎಲ್ಲಿ ಪ್ರಿಯಾ ಹತ್ರ ವಾರ್ನಿಂಗ್ ಕೊಟ್ಟರು. ಈಗ ಇವ್ರ ದ್ವೇಷದಿಂದ ಅಂದ್ರೆ ಇವ್ರು ಅದೇ ಶವ ಸಾಗಾಣಿಕೆ ಬಗ್ಗೆ ದ್ವೇಷ ಇಟ್ಕೊಂಡು ಈ ರೀತಿ ಇವ್ರು ಮಾಡ್ತಿದ್ದಾರೆ. ಇವ್ರಿಗೆ ಬೇಕಿತ್ತು ಏನೋ ಮಾಡ್ಬೇಕನ್ನೋದು, ಅದರ ಅವ್ರಿಗೂ ವೇಟಿಂಗ್ ಅಲ್ಲಿ ಇದ್ದ, ಆತ ಹುಡುಕ್ತಾ ಇದ್ದ. ಎಷ್ಟೋ ಸಂಘಟನೆಗಳಿಗೆ ಹೇಳಿದ್ದಾರೆ. ಇನ್ನೊಂದು ನಿಮ್ಗೂ ಹಾಕಿದ್ದ ಸರ್, ಒಂದು 2 ತಿಂಗಳ ಮುಂಚೆ ವಾಟ್ಸಪ್ ಅಲ್ಲಿ ಹಾಕಿದ್ರು. ನಮ್ಮ ಸತ್ಯನಾರಾಯಣ ಸರ್ ಯಾರು ಫೋನ್ ಮಾಡಿ ಕೇಳಿದ್ದಾರೆ ಅವ್ರಿಗೆ, ಓನರಿಗೆ, ಈ MRS ಲ್ಯಾಂಡ್ ಇನ್ನೊಂದು ಓನರಿಗೆ ಫೋನ್ ಮಾಡಿ ಕೇಳಿದ್ದಾರೆ ಅವರು.
ಏನ್ರಿ ಅಂತ ಇಲ್ಲ ಸರ್ ಅವ್ರು ಬಂದೇ ಕೊಟ್ಟಿದ್ದಾರೆ ನನಗೆ ಬರೆದು ಕೊಟ್ಟು ಅಂತ ಹೇಳಿದಾರೆ ಅವ್ರ ವಕೀಲರು ಕೂಡ ಹೇಳಿದ್ದಾರೆ. ಬಹುಶಃ ಒಂದು 4-5 ಪ್ರೆಸ್ ಮಾಡಿದ್ದಾರೆ ಸರ್ ಅವರು. ಇದು ಈ ವರ್ಷದಲ್ಲೇ ಇದು ಈಗಾಗಲೇ ನಿಮ್ಮ ವಾಟ್ಸಪ್ಪಲ್ಲಿ ಬಂದಿದೆ ಇದು ಡಾಕ್ಯುಮೆಂಟ್ಸ್, ಪೇಪರ್ಗಳಿಗೆ ಹಾಕಿದ್ರಿ ಇದೇ ಆರೋಪಿಗಳು. ಅವಾಗ ನೀವು ಮನ್ಸು ಮಾಡಿದ್ರೆ ಮಾಡ್ಬೋದಾಗಿತ್ತು, ಬಟ್ ನೀವು ಕೇಳಿಸ್ಕೊಂಡ್ರಿ ಅದು ಫೋನ್ ಮಾಡಿ, ನಂಬರ್ ಇತ್ತು ಅವರಿಗೆ. ಅವ್ರು ಹೇಳಿದ್ದಾರೆ ಏನಂತ ಹೇಳಿ ನಿಮ್ಮ ಮುಂದೆ ಹೇಳಿದ್ದಾರೆ ಸರ್. ಸೊ ಈಗ ಸುಮ್ಮನೆ ಹೆಸರು ಕಳಂಕ ತರಬೇಕು, ಅದು ರೌಡಿ ಶೀಟರ್ ಗುಂಡಾಗಿರಿ ಮಾಡಿ ಹೋರಾಟದಲ್ಲಿ ಮಾಡ್ಯಾರ, ಸರ್ಕಾರ ಆದೇಶ ಇತ್ತು ಮಾಡಿದ್ದಾರೆ. ಈಗ ಕ್ಲೋಸ್ ಆಗುತ್ತೆ, ಒಂದು ಟೈಮಿಂಗ್ ಇರುತ್ತೆ, ಆ ಟೈಮ್ ಬೋರ್ಡ್ ಆದ್ಮೇಲೆ ಮುಗಿತು ಸರ್, ಕ್ಲೋಸ್ ಮಾಡ್ತಾರೆ ಸರ್. ಸರ್ ನಾನು ಹೇಳ್ತಾ ಇದ್ದೀನಲ್ಲ, ಕ್ಲೋಸ್ ಆಗಿಲ್ಲ, ಅದು ಇಷ್ಟು ವರ್ಷ ಅಂತ ಇರುತ್ತೆ ಅಂತ, ಅಷ್ಟು ವರ್ಷ ಆದ್ಮೇಲೆ ಕ್ಲೋಸ್ ಆಗುತ್ತೆ. ನಾವು ಒಂದು ಲೆಟರ್ ಕೊಟ್ಟಿದ್ದೀವಿ ಸರ್, ಈ ತರ ಆಗಿದೆ ಅಂತ ಹೇಳಿ ಕೊಟ್ಟಿದ್ದೀವಿ. ನಾವು ಹೇಳೋಷ್ಟರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಆಯ್ತಪ್ಪ, ಇದು ಪರಿಶೀಲನೆ ಮಾಡ್ತೀವಿ. ಇನ್ನೊಂದು ಯಾವ್ದಾದ್ರು FIR ಇಲ್ಲ ಸರ್, ಈ ಸಂದರ್ಭದಲ್ಲಿ ಮಸೂದ್ ಅಲಿ, ಕಿಶನ್ ಕುಮಾರ್ ಸೇರಿದಂತೆ ಇತರರಿದ್ದರು.